ನನ್ನ ಅಜ್ಜಿ ಹೇಳಿಕೊಟ್ಟ ಓದುವ ಕ್ರಮ ಹೀಗಿದೆ. ಗುರುದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಪರಬ್ರಹ್ಮಣೇ ನಮಃ. ಗುರುದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಪರಬ್ರಹ್ಮಣೇ ನಮಃ. ಈ ಮಂತ್ರವನ್ನು 54 ಸಲ ಅಥವಾ 108 ಸಲ ಓದಿ ಶ್ರೀಪಾದ ಶ್ರೀವಲ್ಲಭರ ಪಾದ ಮುಟ್ಟಿ ನಮಸ್ಕರಿಸಿ ನಮಗೆ ಬಂದ ಸಮಸ್ಯೆಯ ಪರಿಹಾರದ ಕುರಿತು ಸಂಕಲ್ಪ ಮಾಡಿ 9 ಸಾಲುಗಳ ಸಿದ್ಧಮಂಗಳ ಸ್ತೋತ್ರವನ್ನು ಓದುವುದು. ಶ್ರೀಮದನಂತ ಶ್ರೀ ವಿಭೂಷಿತ ಅಪ್ಪಲ ಲಕ್ಷ್ಮೀ ನರಸಿಂಹರಾಜ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ. ಶ್ರೀ ವಿದ್ಯಾಧರಿ ರಾಧ ಸುರೇಖ ಶ್ರೀರಾಖೀಧರ ಶ್ರೀಪಾದ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ. ಮಾತಾ ಸುಮತಿ ವಾತ್ಸಲ್ಯಾಮೃತ ಪರಿಪೋಷಿತ ಜಯ ಶ್ರೀಪಾದ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ. ಸತ್ಯ ಋಷೀಶ್ವರ ದುಹಿತಾನಂದನ ಬಾಪನಾರ್ಯನುತ ಶ್ರೀಪಾದ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ. ಸವಿತ್ರ ಕಾಠಕ ಚಯನ ಪುಣ್ಯಫಲ ಭಾರದ್ವಾಜ ಋಷಿಗೋತ್ರ ಸಂಭವ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ. दो चौपाती देवलक्ष्मी घन संख्या बोधित श्रीपादा जय विजयी भव दिग्विजयी भव श्रीमदखंड श्री विजयी भव. पुण्यरूपिणी राजमाम्बसुत गर्भ पुण्यफल संजाता जय विजयी भव दिग्विजयी भव श्रीमदखंड श्री विजयी भव. सुमती नंदन नरहरि नंदन दत्तदेव प्रभु श्रीपादा जय विजयी भव दिग्विजयी भव श्रीमदखंड श्री विजयी भव. पीठिकापुर नित्यविहार मधुमति दत्ता मंगलरूपा जय विजयी भव दिग्विजयी भव ಶ್ರೀಮದಖಂಡ ಶ್ರೀ ವಿಜಯೀ ಭವ. ಪರಮ ಪವಿತ್ರವಾದ ಈ ಸಿದ್ಧಮಂಗಳ ಸ್ತೋತ್ರವನ್ನು ಪಠಿಸಿದರೆ ಅನಗಾಷ್ಟಮಿ ವ್ರತ ಮಾಡಿ 1000 ಸದ್ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಫಲ ಲಭಿಸುತ್ತದೆ. ಮಂಡಲ ದೀಕ್ಷೆ ಮಾಡಿ ಒಪ್ಪತ್ತಿದ್ದು ಕಾಯಕಷ್ಟದಿಂದ ಸಂಪಾದಿಸಿದ ದ್ರವ್ಯವನ್ನು ವಿನಿಯೋಗಿಸಿ 1000 ಸದ್ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಫಲವೂ ಸಿಕ್ಕುತ್ತದೆ. ಈ ಸ್ತೋತ್ರವನ್ನು ಯೋಗ್ಯರಿಂದ ಪಠಣ ಮಾಡಿಸಬೇಕು. ಇದನ್ನು ಪಠಿಸುವುದರಿಂದ ಸಿದ್ಧಪುರುಷರ ದರ್ಶನ ಸ್ಪರ್ಶನಗಳು ದೊರೆಯುತ್ತವೆ. ಮನಸ್ಸಿನಲ್ಲಿ ನೆನೆಸಿಕೊಂಡ ಕೋರಿಕೆಗಳು ನೆರವೇರುತ್ತವೆ. ಮನಸ ವಾಚ ಕರ್ಮಣ ದತ್ತಾರಾಧನೆ ಮಾಡುವ ಭಕ್ತರು ಈ ಸ್ತೋತ್ರವನ್ನು ಪಠಿಸಿದ ಮಾತ್ರಕ್ಕೆ ಶ್ರೀಪಾದರ ಕೃಪೆಗೆ ಪಾತ್ರರಾಗುವರು. ಈ ಸ್ತೋತ್ರವನ್ನು ಪಠಿಸುವಲ್ಲಿ ಸೂಕ್ಷ್ಮ ವಾಯುಮಂಡಲದಲ್ಲಿರುವ ಸಿದ್ಧರು ಅದೃಶ್ಯ ರೂಪದಲ್ಲಿ ಸಂಚರಿಸುತ್ತಾರೆ ಎಂಬ ನಂಬಿಕೆ ಇದೆ.